ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ವಿಡಿಯೋ ಏನಪ್ಪ ಅಂದರೆ ನಾನು ಸ್ವಲ್ಪ ಆರ್ಡರ್ ಮಾಡಿದೆ ಮೀಶೋ ಅಲ್ಲಿ, ಮತ್ತು ಇನ್ನೊಂದು ಆ್ಯಪ್ ವೆಬ್ಸೈಟಲ್ಲಿ ಅಂದ್ಕೊಬೋದು. ಮನೆಗೆ ಸ್ವಲ್ಪ ಕರ್ಟನ್ಸ್ ಎಲ್ಲ ಚೇಂಜ್ ಮಾಡ್ಬೇಕು ಅಂದ್ಕೊಂಡೆ, ಮತ್ತು ಬೆಡ್ ದಿವಾನ ಕವರ್ ಕೂಡ ನನಗೆ ತುಂಬ ದಿವಸ ಆದಮೇಲೆ ಮನೆಗೆ ಎಲ್ಲ ಸ್ವಲ್ಪ ಚೇಂಜ್ ಮಾಡೋಣ ಅಂದ್ಕೊಂಡೆ. ಏನಾದ್ರು ಸೌಂಡ್ ಬರ್ತಿದ್ರೆ ಇಗ್ನೋರ್ ಮಾಡಿ, ಯಾಕಂದರೆ ಆಚೆ ಕ್ರಿಕೆಟ್ ಆಡ್ತಿದ್ದಾರೆ, ಆ ಸೌಂಡ್ ಸ್ವಲ್ಪ ನಾಯ್ಸ್ ಬರುತ್ತೆ. ಅದು ಬಿಟ್ಟರೆ ಇವಾಗ ಏನಪ್ಪ ಅಂದರೆ ಈ ಕಾಟನ್ಸ್ ಇದೆ ಅಲ್ವಾ, ಈ ಪರ್ಪಲ್ ಆ್ಯಂಡ್ ಏನಿದು ಬ್ರೌನ್ ಕಲರ್ ಕಾಟನ್ಸು, ಇದನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂದ್ಕೊಂಡೆ. ಏನಕ್ಕಪ್ಪ ಅಂದರೆ ಇದು ಹಾಕಿ ನಾನು ಒಂದು ಆಲ್ಮೋಸ್ಟ್ 5 years ಆಗ್ತಾ ಇರ್ಬೋದು, 5 ಇಲ್ಲ 4 years ಆಗ್ತಾ ಇರುತ್ತೆ. ಅದಕ್ಕೆ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಆರ್ಡ್ರ್ ಮಾಡಿದ್ದೀನಿ. ಹೆಂಗೆ ಬಂದಿದೆ ಏನು ಅಂತ ನೋಡೋಣ. ನಾನು ಫಸ್ಟೇ ಇದನ್ನು ಆರ್ಡರ್ ಮಾಡಿದ್ದೆ, ರೂಮಲ್ಲಿದೆ ಅಲ್ವಾ ಗ್ರೇ ಕಲರು, ಅದಿದ್ದೇನೆ ಸೇಮ್ ಆ ಕ್ವಾಲಿಟಿ ನಂಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿದೆ. ಇದು ಅಂಗಡಿಯಲ್ಲಿ ತೊಗೊಂಡು ನನಗೆ 250-300 ಬಿತ್ತು ಅನಿಸುತ್ತೆ. ಇದು ಸ್ವಲ್ಪ ಕಮ್ಮಿನೇ ಬಿತ್ತು, ನೋಡೋಣ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಬನ್ನಿ. ಇವತ್ತು ಹಾಕಲ್ಲ, ಇವಾಗ ನನಗೆ ಎಕ್ಸೈಟ್ಮೆಂಟ್ ಇವಾಗ ಬಂದಿದೆ, 5 ನಿಮಿಷ ಆಯಿತು. ನೋಡೋಣ ಯಾವ ಥರ ಬಂದಿದೆ ಏನು ಅಂತ ಹೇಳ್ಬಿಟ್ಟು ನಾನು ಆನ್ಲೈನ್ ಪೇಮೆಂಟೇ ಮಾಡಿಬಿಟ್ಟೆ, ಸ್ವಲ್ಪ ಕಮ್ಮಿ ಆಗುತ್ತೆ ಮೀಶೋಲ್ಲಿ ಅಂತ ಹೇಳ್ಬಿಟ್ಟು. ಇವಾಗ ಇನ್ನೊಂದು ಏನಪ್ಪ ಅಂದರೆ ಇದನ್ನು ಆರ್ಡರ್ ಮಾಡಿದ್ದೀನಿ, ಬ್ಲ್ಯಾಕ್ ಬೀಡ್ಸ್ದು ಆಫರ್ ಬಿಟ್ಟಿದ್ರು. ಇದು ನಾರ್ಮಲಾಗಿ 899 ರುಪೀಸು MRP, ಮತ್ತು ನಮಗೆ ಆಫರಲ್ಲಿ 50% ಆಫರ್ ಇತ್ತು. ನಾನು ಒಂದು ಲಿಖಿತವನ್ನು ತೊಗೊಂಡೆ. ನೋಡಿ ಈ ಥರ ಬರುತ್ತೆ ಬ್ಲ್ಯಾಕ್ ಬೀಡ್ಸ್ದು, ಚೆನ್ನಾಗಿರೋ ಕ್ವಾಲಿಟಿ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ನೋಡಿ ನಾನು ವೇರ್ ಮಾಡಿಲ್ಲ, ಇದು ಬಂದು ಲಿಖಿತ, ಅದು ಇದನ್ನ ಸೈಡ್ಗೆ ಇಡೋಣ, ಅವಳದು ಬೇಡ ಹಾಕ್ಕೊಳೋದು ಅಷ್ಟೇ. ಆಮೇಲೆ ಇದು ನಂದು. ನೋಡಿ ಈ ಥರ ಜ್ಯುವೆಲ್ರಿ ಬಾಕ್ಸ್ ಇಸ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗುತ್ತೆ. ಇಲ್ಲೆಲ್ಲ ರಿಂಗ್ಸು, ಮತ್ತು ಇಲ್ಲಿ ಇಯರಿಂಗ್ಸು, ಮತ್ತು ಇಲ್ಲಿ ಚೈನು, ಇದ್ರ ಒಳಗಡೆ ಕೂಡ ಏನಾದರೂ ಹಾಕಿಟ್ಕೊಬೋದು. ತುಂಬ ಚೆನ್ನಾಗಿದೆ ಬಾಕ್ಸು, ನನಗೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ಇದನ್ನು ನೀವು ಟ್ರೈ ಮಾಡಬೇಕಂದ್ರೆ ಜ್ಯುವೆಲ್ರೀಸ್ ಜಾಸ್ತಿ ಇದೆ ಇಟ್ಕೊಳಕ್ಕೆ, ಎಲ್ಲದರಲ್ಲಿ ಸಾಕ್ತೀನಿ ಅನ್ನೋರು. ಇದು ನಮ್ಮದು ಈ ಥರ ಬಂದಿದೆ, ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಕಾಣುತ್ತೆ. ಈ ಡ್ರೆಸ್ಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ನಂಗೆ ಗೊತ್ತಿರೋಂಗೆ, ನೋಡಿಸ್ತೀನಿ ನಿಮಗೆ. ಇದು ಬಂದು ಅವರು 18 ಕ್ಯಾರೆಟ್ ಗೋಲ್ಡ್ ಪ್ಲೇಟಿಂಗ್ ಮಾಡಿರೋದು ಅಂತ ಹಾಕಿದ್ದಾರೆ, ಗೊತ್ತಿಲ್ಲ. ಎವ್ರಿ ಡೇ ಯೂಸ್ ಮಾಡ್ಬೋದು, ಏನೋ ಪಾಲಿಶ್ ಹೋಗಲ್ಲ ಅಂತ ಹೇಳಿದ್ದಾರೆ. ನೋಡಿ ಈ ಥರ ಸಕ್ಕದಾಗಿ ಕಾಣ್ತಿರ್ಬೋದು, ಸಕ್ಕದಾಗಿದೆ. ನನ್ನ ಹತ್ರ ಇದು ಸೆಕೆಂಡ್ ಬ್ಲ್ಯಾಕ್ ಬೀಡ್ಸ್, ಅಂದರೆ ಇಷ್ಟು ಕಾಸ್ಟ್ ಕೊಟ್ಟು ತೊಗೊಂಡಿರೋದ್ರಲ್ಲಿ ಇನ್ನೂ ಇದ್ದಾವೆ ನನ್ನ ಹತ್ರ ಬ್ಲ್ಯಾಕ್ ಬೀಡ್ಸ್ದು. ಅದು ಸ್ವಲ್ಪ 150-200 ಆ ಥರ ತೊಗೊಂಡಿರೋದು ಇದ್ದಾವೆ. ಇದು ಬಂದು 450 ಆಯ್ತು ನನಗಿದು. ಅದಕ್ಕೆ ಮುಂಚೆ ಒಂದು ತೊಗೊಂಡಿದ್ದೀನಿ, ಅದು ಏನು ಬ್ರ್ಯಾಂಡ್ ನೆನಪಿಲ್ಲ ನನಗೆ. ಅದು ಬಂದು 750 ಆಯ್ತು ನನಗೆ, ಸ್ವಲ್ಪ ಜಾಸ್ತಿ ಆಯ್ತು. ಅದು ಚೆನ್ನಾಗಿರೋ ಕ್ವಾಲಿಟಿ, ಇದು ಚೆನ್ನಾಗಿದೆ. ಇದನ್ನ ಸ್ವಲ್ಪ ದಿನ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಡ್ಬೋದಾ ಇಲ್ಲ ಅಂತ ನೋಡೋಕೆ ಮಾಡಿ ಚೆನ್ನಾಗಿದೆ. ಇವಾಗ ಇದನ್ನು ನಾನು ನಾಳೆ ಸಂಡೇ, ಇವತ್ತು ಸ್ಯಾಟರ್ಡೆ, ಒಂದು ಕಿಚನ್ ಸ್ಕ್ರೀನ್ದು ಒಂದು 10 ಕಡೆ ಇರೋದು ಬಿದ್ದೋಗ್ಬಿಟ್ಟಿದೆ. ಅದನ್ನ ಎಷ್ಟು ದಿನದಿಂದ ಫಿಟ್ ಅಂತ ಹೇಳಿ ಮಾಡೇ ಇಲ್ಲ. ಅದು ಫಿಟ್ ಮಾಡಿದ್ರೆ ಇದೆಲ್ಲ ಅವತ್ತು ನಾಳೆ ಹಾಕ್ಸ್ತೀನಿ. ಅದ್ರ ಮುಂದಕ್ಕೆ ಇದು ಕಿಟಕಿಗೆ ದಿವಾನಕ್ಕೆ ಇವತ್ತೇ ಹಾಕ್ತೀನಿ ನಾನು. ಇದು ಗ್ರೇ ಅಲ್ಲ ಅನಿಸ್ತಿದೆ ಗಾಯ್ಸ್, ಇದು ಬೇರೆ ಕಲರ್ ಬಂದಾಗಿದೆ. ಹೌದು, ಇದು ಗ್ರೇ ಅಲ್ಲ ಅನಿಸ್ತಿದೆ ನನಗಂತೂ. ನೋಡಿ ಒಂಥರ ಪರ್ಪಲಿಶ್ ಕಲರ್ ಇದೆ, ಅದು ಚೆನ್ನಾಗಿ ಕಾಣ್ತಿದೆ. ಅದೇ ಗ್ರೇ ಮಾತ್ರ ಅಲ್ಲ, ಇದು ಎಲ್ಲ ಪಾರ್ಟ್ ಮಾಡಿದ್ದು. ಇದು ಕರ್ಟನ್ಸ್ ಮಾತ್ರ ಬಂದಿದೆ, ಇನ್ನೂ ಬರಬೇಕಾಗಿತ್ತು. ಕರ್ಟನ್ಸ್ ಮಾತ್ರ ಹಾಕೊಳ್ಸಿದ್ದಾರೆ, ಅದು ಇನ್ನು ನನ್ನ ದಿವಾನ ಕವರ್ ಮತ್ತು ಇದು ನೆಟ್ ಥರ ವೈಟ್ ಕಲರ್ ಆರ್ಡರ್ ಮಾಡಿದೆ, ಅದು ಬಂದಿಲ್ಲ. ಹೌದು, ಕರ್ಟನ್ಸ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ, 2 ಕರ್ಟನ್ಸ್ ದೊಡ್ಡದು, ಅಂದರೆ ಇಲ್ಲ ಈ ಥರ ಪರ್ಪಲಿಶ್ ಕಲರ್. ಇದು ನನಗೆ ಕ್ವಾಲಿಟಿ ಇಷ್ಟ ಆಗಿ ತೊಗೊಂಡಿತ್ತು. ಈ ಥರ ಪರ್ಪಲಿಶ್ ಕಲರ್, ಇದು ಗ್ರೇ ಮಾತ್ರ ಅಲ್ಲ, ಏನು ಮಾಡೋದು ಆಗ್ತಲ್ವೇ. ಕಾಟನ್ಸ್ ಮಾತ್ರ ಚೆನ್ನಾಗಿ ಬಂದಿದೆ. ಈ ಕಲರ್ ನಾನು ಆರ್ಡ್ರ್ ಮಾಡ್ಬೇಕು ಅಂದ್ಕೊಂಡಿದ್ದು ಗ್ರೇ ಕಲರು, ನಾನು ಆರ್ಡ್ರ್ ಮಾಡಿರೋದು ನೋಡಿ ಈ ಕಲರ್, ಪರ್ಪಲಿಶ್ ಕಲರ್.
ಯಾವಾಗೂ ಈ ಥರನೇ ಮಾಡ್ತಾ ಇರ್ತೀನಿ, ಏನೋ ಮರಕ್ಕೆ ಹೋಗಿದ್ದೀನೋ. ಇವಾಗ ಏನು ಮಾಡೋದು? ಈ ಕಲರ್ ಚೆನ್ನಾಗಿ ಅನಿಸ್ತಿದೆ, ಆ ಕಲರು ಚೆನ್ನಾಗಿದೆ. ಏನು ಮಾಡೋದು ಏನೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ನೋಡಿ, ಈ ಕಲರು ಚೆನ್ನಾಗಿ ಕಾಣ್ತಿದೆ ಮತ್ತು ಆ ಕಲರು ಚೆನ್ನಾಗಿ ಕಾಣ್ತಿದೆ. ನಾನು ಏನು ಮಾಡಲಿ ಅರ್ಥನೇ ಆಗ್ತಾ ಇಲ್ಲ. ನನಗೇನೋ ಇದು ಚೆನ್ನಾಗಿ ಕಾಣ್ತಿದೆ. ಏನು ಮಾಡೋದು? ನೋಡೋಣ, ಇದನ್ನೇ ಹಾಕಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಹಿಂಗೆ ರಾಶಿ ಬಿಸಾಕ್ಬಿಡಿವಿ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈ ಥರ ಕಾಣ್ತಿದೆ ನೋಡಿ. ಇದು ಫ್ಯಾಬ್ರಿಕ್ ಹಿಂಗೆ ಈ ಥರ ಬರುತ್ತೆ. ಈ ಥರ ಸಕ್ಕತ್ತಾಗಿದೆ, ಆದರೆ ಇಲ್ಲ ಆ ಥರ ಇದೆ ನನ್ನ ಫೀಲಿಂಗು. ನೋಡಿ, ಇವಾಗ ಚೆನ್ನಾಗಿ ಕಾಣ್ತಿದೆ. ಏನು ಅಂದರೆ ನಾನು ಇವಾಗ ಚೆಕ್ ಮಾಡಿದೆ. ನಾನೀಗ ಚೆಕ್ ಮಾಡಿದಾಗ ಏನಂದರೆ ತುಂಬ ಜನಕ್ಕೆ ಆ ಥರ ರಿಸೀವ್ ಆಗಿದೆ ಬೇರೆ ಇದರಲ್ಲಿ. ನಾನು ಫಸ್ಟು ರೂಮ್ಗೆ ಆರ್ಡ್ರ್ ಮಾಡಿದ್ದು ಬೇರೆ, ಅಂದರೆ ಮೀಶೋಲ್ಲೇ ತುಂಬ ವೆರೈಟೀಸ್ ಆಫ್ ಇರುತ್ತಲ್ವ, ಅದ್ರಲ್ಲಿ ನಾನು ಬೇರೆ ಸೆಲೆಕ್ಟ್ ಮಾಡಿರೋದು. ನನಗೆ ರಿಸೀವ್ ಆಗಿರೋದು ಈ ಥರ, ಈ ಕಲರು. ಇವಾಗ ಬುಕ್ ಮಾಡಿರೋದಂದರೆ 195 ಆ ಥರ, 200 ಅಂದ್ಕೊಳ್ಳಿ ಈ ಕಾಟನ್ಸು. ನಾನು ರೂಮಲ್ಲಿ ಹಾಕಿರೋದು ಬಂದು 250 ರುಪೀಸು. 250 ಅಂದರೆ ಅದೇ 230 240 ಆ ಥರ. ನಾನು ಫುಲ್ ರೌಂಡ್ ಫಿಗರ್ ಥರ ಹೇಳ್ತಿದ್ದೀನಿ ಅಷ್ಟೇ. ಇದು 200, ಅದು 250. ಅದಕ್ಕೆ ಅದು ಡಾರ್ಕಾಗಿ ಕೊಟ್ಟಿದ್ದಾರೆ, ಇದು ಲೈಟಾಗಿ ಕೊಟ್ಟಿದ್ದಾರೆ. ಅದು ಬೇರೆ ಹತ್ರ ತೊಗೊಂಡಿದ್ದು, ನಾನು ಇದು ಬೇರೆ ಹತ್ರ ತೊಗೊಂಡು. ಇದು ಸ್ವಲ್ಪ ನಾವು ಚೆಕ್ ಮಾಡ್ಕೊಳ್ಬೋ ಮೀಶೋಲ್ಲಿ. ಆ ಥರ ಚೆಕ್ ಮಾಡಿದಾಗ ಇದು ಸ್ವಲ್ಪ ಕಮ್ಮಿ ನೋಡಿಸ್ತು. ಫಸ್ಟ್ ಅದು ಆರ್ಡ್ರ್ ಮಾಡಿ ತೊಗೊಂಡಾದಮೇಲೆ ಅದು ಸ್ವಲ್ಪ ಜಾಸ್ತಿ ಆಯಿತು. ಅದನ್ನು ಪರವಾಗಿಲ್ಲ, ಅದನ್ನೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಆದರೆ ನಾನು ಹಂಗೆ ನೋಡ್ತಿದ್ದಾಗ ಸ್ವಲ್ಪ ಕಮ್ಮಿ ಕಾಣ್ತು ಅಂತೇಳ್ಬಿಟ್ಟು ಇದ್ರಲ್ಲಿ ಆರ್ಡ್ರ್ ಮಾಡಿದೆ. ನಾನು ಏನಪ್ಪ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿದೆ, ನಂಗೆ ಅಷ್ಟು ಕಮ್ಮಿಗೆ ಬಂದಿದ್ದು. ನಮಗೆ ನಾರ್ಮಲ್ ಕ್ಯಾಶ್ ಆನ್ ಡೆಲಿವರಿ ಅಂದರೆ ನಮ್ಗೆ 2 ಚೇಂಜೇ ಬೀಳುತ್ತೆ ಇದು ಕೂಡ. ಆದ್ರೂ ಪರವಾಗಿಲ್ಲ ಅಂತೇಳ್ಬಿಟ್ಟು 195 ಆ ಥರ. ನಂಗೆ ಸರಿಯಾಗಿ ನೆನಪಿಲ್ಲ, ನಾನು ನೋಡ್ಬಿಟ್ಟು ಹೇಳ್ತೀನಿ. ಸುಬ್ಬು ಫೋನಲ್ಲಿ ಆರ್ಡ್ರ್ ಮಾಡಿದ್ದು, ಅದಕ್ಕೆ ನನಗೆ ಈ ಕಲರ್ ರಿಸೀವ್ ಆಗಿದೆ. ಇದು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಸೊ ಇದು ನಾನು ತೆಗೆಸ್ಬಿಡ್ಬೇಕು ಅನ್ಕೊತಾ ಇದ್ದೀನಿ. ಯಾರು ಇದರಲ್ಲಿ ಹೋಗ್ತಾ ಇಲ್ಲ, ಸುಮ್ಮನೆ ನಾನು ದುಡ್ಡು ವೇಸ್ಟ್ ಮಾಡಿದೆ ಇದಕ್ಕೆ. ಇದು ನೋಡಿ, ಮೋಕ್ಷಿತಾಗೆ ಸ್ನ್ಯಾಕ್ ಟೈಮಲ್ಲಿ ಈ ಥರ ಡ್ರ್ಯಾಗನ್ ಫ್ರೂಟ್ ತಿನ್ನಿಸ್ತೀನಿ. ಎಂಜಾಯ್ ಮಾಡ್ತಾ ತಿಂತಿದ್ದಾಳೆ. ನಾನು ಅಂದ್ಕೊಂಡೆ ತಿನ್ನಲ್ಲ ಅವಳು, ಚೆನ್ನಾಗಿ ಇಷ್ಟಪಡಲ್ಲ ಅಂದ್ಕೊಂಡೆ, ಆದರೆ ಇಷ್ಟಪಟ್ಟು ತಿಂತಿದ್ದಾಳೆ. ಪಿಂಕ್ ಕಲರ್ ಅಲ್ವಾ, ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. 100 ರೂಪಾಯಿಗೆ 1 kg ಮಾರ್ತಿದ್ರಂತೆ, ಅದಕ್ಕೆ ಸುಬ್ಬು ಅವ್ರು ತೊಗೊಂಬಂದ್ರು. ಸ್ವಲ್ಪ ಚಿಕ್ಕದಾಗಿದೆ, ಆದ್ರೂ 5 ಬಂದಿತ್ತು. ಸ್ವಲ್ಪ ಟೇಸ್ಟಿಯಾಗೂ ಚೆನ್ನಾಗಿತ್ತು. ಇದನ್ನು ನಾನು ಕಂಪೇರ್ ಮಾಡ್ತಾಯಿದ್ದೀನಿ ರೂಮಲ್ಲಿರೋ ಕರ್ಟನ್ ಕೂಡ ಹಾಕ್ಬಿಟ್ಟು ಹೆಂಗೆ ಕಾಣುತ್ತೆ ಏನು ನೋಡೋಣ ಅಂತೇಳ್ಬಿಟ್ಟು. ಅದು ಸ್ವಲ್ಪ ಡಿಫ್ರೆನ್ಸ್ ಅಂತಲೇ ಅನ್ನಿಸ್ತು ನಂಗೆ. ಸ್ಟಾರ್ಟಿಂಗ್ ಅನಿಸಿಲ್ಲ, ಕಂಪೇರ್ ಮಾಡಿ ಪಕ್ಕದಲ್ಲಿ ಹಾಕಿದಾಗ ಗೊತ್ತಾಗ್ತಿದೆ. ನೋಡಿ, ಅದು ಡಿಸೈನ್ಗೆ ಈ ಡಿಸೈನ್ಗೆ ಕ್ಲಾರಿಟಿ ಡಿಫ್ರೆನ್ಸ್ ಬರ್ತಿದೆ. ಅದಕ್ಕೆ ರಿಟರ್ನ್ಗೆ ಹಾಕ್ಬಿಟ್ಟೆ ನಾನು ಹಳೇದೇ ಹಾಕ್ಬಿಟ್ಟಿದ್ದೀನಿ. ನೋಡಿ, ನನ್ನ ಕರ್ಟನ್ಸ್ ಇದು ತೊಗೊಂಡು ಇಷ್ಟು ವರ್ಷ ಅದನ್ನು ಎಷ್ಟು ಚೆನ್ನಾಗಿ ಕಾಣ್ತಿದಲ್ವಾ. ನಾನು ಅದನ್ನು ರಿಟರ್ನ್ಗೆ ಹಾಕ್ಬಿಟ್ಟಿದ್ದೀನಿ. ಸುಬ್ಬವ್ರಿಗೂ ಇಷ್ಟ ಆಗಿಲ್ಲ, ಇದೇ ಚೆನ್ನಾಗಿದೆ ಗ್ರೇ ಕಲರು, ಇದು ಬೇಡ ಅಂತ ಹೇಳಿದ್ರು. ನನಗೂ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಅದಕ್ಕೆ ರಿಟರ್ನ್ಗೆ ಹಾಕಿದ್ದೀನಿ. ನೆಕ್ಸ್ಟ್ ಅದರಲ್ಲೇ ನೋಡಿದೆ, ಆ ಗ್ರೇ ಕಲರ್ ಸಿಗಲಿಲ್ಲ ನನಗೆ. ನೋಡೋಣ ಬೇರೆ ಯಾವುದ್ರಲ್ಲಾದರೂ ನೋಡಿ ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡ್ತೀನಿ. ನಂಗೆ ಇವಾಗ ಏನು ಅರ್ಜೆಂಟ್ ಇಲ್ಲ, ವರಲಕ್ಷ್ಮಿ ಹಬ್ಬ ಪಾಟ್ಗೆ ಹಾಕೋಣ ಅಂದ್ಕೊಂಡೆ. ನೋಡಿದ್ರೆ ಹೆಂಗಾಯಿತು, ಅದೆಲ್ಲ ರಿಟರ್ನ್ ಆಗಿ ಅಮೌಂಟ್ ಎಲ್ಲ ವಾಪಸ್ ಬಂದ ಮೇಲೆ ಬೇಕಂದರೆ ಬೇರೆ ಆರ್ಡ್ರ್ ಮಾಡೋಣ ಅಂದ್ಕೊತಾ ಇದ್ದೀನಿ. ನೋಡೋಣ. ಇವಾಗ ನಾನು ಬಂದು ಮುದ್ದೆ ಮಾಡಬೇಕು. ಸಾಂಬಾರು, ಬೀಟ್ರೂಟ್ ಪಲ್ಯ, ಚಪಾತಿ ಹಿಟ್ಟು ಎಲ್ಲ ಇದೆ. ಇವಾಗ ಮುದ್ದೆ ಮಾಡಿದ್ರೆ ಅಡುಗೆ ರೆಡಿ ಆಗುತ್ತೆ. ನಾನು ಸ್ಟಾರ್ಟಿಂಗ್ ಬ್ಲ್ಯಾಕ್ ಬೀಟ್ಸ್ ನೋಡ್ಸೋದಲ್ವ, ಅದರಲ್ಲಿ ಇಷ್ಟು ಕ್ಲಾರಿಟಿಯಾಗಿ ನೋಡ್ಸೋದು ಹತ್ತಿರದಿಂದ, ಅದಕ್ಕೆ ಸರಿ ನೋಡ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡಿಸ್ತಿದ್ದೀನಿ. ನೋಡಿ, ಈ ಬ್ರ್ಯಾಂಡ್ ಕೂಡ ಇಲ್ಲೇ ಇದೆ. ಇದು ಸಕ್ಕತ್ತಾಗಿ ಕಾಣ್ತಿದೆ ನೋಡಿ. ನೆಕ್ಸ್ಟ್ ಇಲ್ಲಿ ಸುಬ್ಬು ಅವರು ಪ್ರೊಮಗ್ರಾನೇಟ್ ತೊಗೊಂಬಂದಿದ್ರು, ಕಮ್ಮಿಗೆ ಸಿಗ್ತಿದೆ ಅಂತ ಟೆಂಪಲ್ ಮಾಡ್ತಿದ್ರು ಅಂತ. ಅದು ಚೆನ್ನಾಗಿ ಅನಿಸಿಲ್ಲ ನನಗೆ, ನಮ್ಮ ಮನೆ ಹತ್ರನೇ ಮಾಡ್ತಿರೋದು. ಅದಕ್ಕೆ ಬೇಡ, ವಾಪಸ್ ಕೊಟ್ಬಿಡು ಅಂತ ಹೇಳಿದ್ದಕ್ಕೆ ವಾಪಸ್ ಕೊಟ್ಬಿಟ್ಟು ಮ್ಯಾಂಗೋ ತಂದಿದ್ದಾರೆ. ಮ್ಯಾಂಗೋ ಕೂಡ ಅದರಲ್ಲಿ 2-3 ಚೆನ್ನಾಗೇ ಇರಲಿಲ್ಲ. ಈ ಥರ ಮಾಡ್ತಾರೆ ನಾವು ಗೊತ್ತಿಲ್ದಿರ ತೊಗೊಂಡಾಗ.
ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಮಂಕೀಸ್ ತಿನ್ನತ್ತಂತ. ಇಲ್ಲಿ ನೋಡಿ ಇದೆ ಡ್ರ್ಯಾಗನ್ ಫ್ರೂಟು 4 ಇದೆ, ಒಂದು ನೆನ್ನೆ ತಿಂದ್ಬಿಟ್ಟೆ, 4 ಇದೆ. ಸುಬ್ಬುವನ್ ಕೇಳ್ದೆ ತಿಂತೀಯಾ ಅಂತ. ಅವ್ರಿಗೆ ಈ ಥರ ಫ್ರೂಟ್ಸ್ ಎಲ್ಲ ತಿನ್ನೋದಿಲ್ಲ ಅವರು, ಓನ್ಲಿ ಚೇಪೆಕಾಯಿ, ನೇಡ್ಲೆಕಾಯಿ ಆ ಥರ, ಹಲಸಿನಹಣ್ಣು ಆ ಥರದ್ದೆಲ್ಲ ತಿಂತಾರೆ. ಡ್ರ್ಯಾಗನ್ ಫ್ರೂಟ್ ಡಿಫ್ರೆಂಟ್ ಆಗಿರೋ ಫ್ರೂಟ್ಸ್ ಎಲ್ಲ ತಿನ್ನಲ್ಲ. ಇಲ್ಲಿ ನಾನು ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ವೀಕ್ ಆಯಿತು ನಾನು ದಮ್ ಬಿರಿಯಾನಿ ಮಾಡಿ. ಇದು ನನ್ನ ಸ್ಪೆಷಲ್ ದಮ್ ಬಿರಿಯಾನಿ ಅನ್ಕೋಬೋದು, ಈಸಿಯೆಸ್ಟ್ ಪ್ರಾಸೆಸ್ಸು. ಇದಕ್ಕಿಂತ ಈಸಿಯಾಗಿ ಮಾಡೋಕ್ಕಾಗೋದಿಲ್ಲ ಹೈದ್ರಾಬಾದಿ ದಮ್ ಬಿರಿಯಾನಿ. ನಾನೇ ಈ ಥರ ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡಿದ್ದು, ಅದಕ್ಕೆ ಇವಾಗ ಇದು ನನ್ನ 3rd ಟೈಮು. ಸೇಮ್ ಆ ಥರ ಟೇಸ್ಟ್ ಬರ್ತಿದೆ, ಡಿಫ್ರೆನ್ಸ್ ಏನೂ ಬರ್ತಿಲ್ಲ. ಇಲ್ಲಿ ಫಸ್ಟ್ ಏನಪ್ಪ ಅಂದರೆ ಇಲ್ಲಿ ಆನಿಯನ್ಸ್ ಫ್ರೈ ಮಾಡ್ಕೊತಿದ್ದೀನಿ. ಆನಿಯನ್ಸ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಇದೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಬಿರಿಯಾನಿಗೆ. ಇಲ್ಲಿ ನಾನು ಚಿಕನ್ ತೊಗೊತೀನಿ. ನಾನು ಅರ್ಧ kg ಚಿಕನ್ ತರಿಸಿದ್ದೆ. ಸುಬ್ಬವ್ರು ತಿನ್ನಲ್ಲ, ನಾನು ಒಬ್ಬಳೇ ತಿನ್ನೋದು. ಅವ್ರು ರೈಸ್ ಮಾತ್ರ ತಿಂತಾರೆ, ಪಿಸಗಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅರ್ಧ kgಯಲ್ಲಿ ಕೂಡ 3/4 ಭಾಗ ಹಾಕಿ 1/4 ಭಾಗ ಮಿಕ್ಸ್ ಇದೆ. ನೋಡಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಸಿಂಪಲ್ ಚಿಕನ್ ಅಂತ ಮಾಡ್ತೀನಿ, ಅದಕ್ಕೆ ಮಿಕ್ಸ್ದೆ. ಮತ್ತು ಇಲ್ಲಿ ನಾನು ಆ್ಯಡ್ ಮಾಡ್ತಿದ್ದೀನಿ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ. ನಾವು ಕ್ವಾಂಟಿಟಿ ನಾನು ಹೆಂಗೆ ತೊಗೊಂಡಿದ್ದೀನಿ ಅಂದರೆ ನೋಡಿ, 3/4 kg, ಅರ್ಧ kg ಚಿಕನ್ ಅಂದ್ಕೊಳ್ಳಿ. ಅರ್ಧ kg ಚಿಕನ್ಗೆ ಅರ್ಧ kg ರೈಸ್, 1.5 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾವೇನೇನು ಆ್ಯಡ್ ಮಾಡ್ಕೊಬೇಕಂದ್ರೆ, ನಾನು ಫ್ರೈಡ್ ಆನಿಯನ್ಸ್ಗೆ ಬಂದು 2 ಆನಿಯನ್ಸ್ ಹಾಕಿದ್ದೀನಿ. ಇವಾಗ ಇದ್ರಲ್ಲಿ ಹಾಕ್ತಿದ್ದೀನಿ 1 ಆನಿಯನ್ನು, ಚಿಕ್ಕ 2 ಟೊಮೊಟೊಸು, ಒಂದು 5 ಹಸಿಮೆಣ್ಸಿನ್ಕಾಯಿ, ಮತ್ತು ಪುದೀನ 1 ಹಿಡಿ, ಕೊತ್ತಂಬರಿ 1 ಹಿಡಿ, ಮತ್ತು ಒಂದು ಅಲ್ಲಂ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಮತ್ತು ಚಿಕನ್ ಮಸಾಲ, ಬಿರಿಯಾನಿ ಪೌಡರು, ಧನಿಯಾ ಪುಡಿ, ಖಾರದ ಪುಡಿ ಇಷ್ಟು ಹಾಕ್ಕೊಂಡು ನಾವು ಇನ್ನೂ ಏನೇನು ಬೇಕೋ ಅದು ಪಕ್ಕದಲ್ಲಿ ಇದನ್ನು ಮಾಡ್ತಾ ಇದ್ದಾಗ ಇಲ್ಲಿ ಪಕ್ಕದಲ್ಲಿ ಬ್ರೌನ್ ಆನಿಯನ್ಸ್ ಕೂಡ ಮಾಡ್ಕೊತಾ ಇರ್ಬೋದು. ಯಾಕಂದರೆ ಒಂದೇ ಸೇರಿ ಅದು ಮಾಡಿ ಮತ್ತು ಇದು ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಪಕ್ಕದಲ್ಲಿ ಇಟ್ಕೊಂಡು ಮಾಡ್ಕೊತಾ ಇರ್ತೀನಿ. ಮತ್ತು ಇದರಲ್ಲಿ ಸಾಲ್ಟು ಮತ್ತು ಕಸೂರಿ ಮೇಥಿ ಮತ್ತು ಬಿರಿಯಾನಿ ಎಲೆ, ಚಕ್ಕೆ, ಲವಂಗ ಏನೇನು ಹಾಕ್ತೀವಿ ಬಿರಿಯಾನಿಗೆ, ಪಲಾವ್ಗೆಲ್ಲ ಅದನ್ನೇ ಫಸ್ಟ್ ಟೈಮ್ ಮಾಡಿದಾಗ ನನಗೆ ಈ 1-2-3 ಸರಿ ಮಾಡಿದ್ದೀನಿ ನಾನು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ನಂಗೆ ಅಷ್ಟೊಂದು ಟೇಸ್ಟ್ ಬಂದಿರಲಿಲ್ಲ. ಇವಾಗ ಮಾತ್ರ ಸಖತ್ತಾಗಿ ಬರ್ತಿದೆ. ಮತ್ತೆ ಮಾಡ್ಕೊಬೇಕು ಅನಿಸಿದೆ ಸಂಡೇ ಆದರೆ, ಅದಕ್ಕೆ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಮಾಡ್ತಾಯಿದ್ದಾಗ ಟೇಸ್ಟ್ ಚೆನ್ನಾಗಿ ಬರ್ತಾಯಿದೆ. ನೋಡಿ ಎಲ್ಲ ಹಾಕ್ತಾಯಿದ್ದೀನಿ, ಚಕ್ಕೆ ಲವಂಗ ಎಲ್ಲ ನಮಗೆ ಗೊತ್ತಿರುತ್ತಲ್ವ, ಆ ಥರನೇ ಹಾಕ್ಕೊಬೋದು. ನಾನೆಲ್ಲ 1 2 3 4 ಆ ಥರ ಹಾಕ್ತಾಯಿದ್ದೀನಿ. ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮೊಸರು ಹಾಕ್ಕೊತಾಯಿದ್ದೀನಿ. ಮೊಸರಿಂದ ಸ್ವಲ್ಪ ಗ್ರೇವಿ ಕ್ವಾಂಟಿಟಿ ಥರನೂ ಬರುತ್ತೆ, ಚೆನ್ನಾಗೂ ಇರುತ್ತೆ ಟೇಸ್ಟ್ಗೆ. ಮತ್ತು ಇಲ್ಲಿ ನಾನು ಪಕ್ಕದಲ್ಲಿ ಬ್ರೌನ್ ಆನಿಯನ್ಸ್ ಫ್ರೈ ಮಾಡ್ಕೊತಾ ಇರೋದು ಕೂಡ ಪಕ್ಕದಲ್ಲಿ ಫ್ರೈ ಆಗ್ತಾ ಇದೆ. ಇದನ್ನು ಸ್ವಲ್ಪ ಕಲಿಸ್ಕೊಳೋದು, ಅದನ್ನು ಸ್ವಲ್ಪ ಕಲಿಸ್ಕೊಳೋದು ನಾನು. ಇಲ್ಲಿ ಮತ್ತೆ ಪಕ್ಕದಲ್ಲಿ ಇದು ನೀರು ಇಕ್ಕೊಂಡಿದ್ದೀನಿ, ಅಕ್ಕಿ ಬಾಯ್ಲ್ ಮಾಡಿ ಹಾಕ್ಕೊಬೇಕಲ್ಲ, 70% ಬಾಯ್ಲ್ಡ್ ಆಗೋಕ್ಕೆ. ಇದರಲ್ಲಿ ಸ್ವಲ್ಪ ಪುದೀನ, ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ, 1 ಎಲೆ ಹಾಕ್ಕೊಂಡೆ ಅಷ್ಟೇ. ಮತ್ತು ಸ್ವಲ್ಪ ಇದು ಬಿರಿಯಾನಿ ಬರುತ್ತಲ್ವ, ಇದು ಏನಪ್ಪ ಅದು ಮರಾಠಿ ಮೊಗ್ಗು, ಅದೊಂದು 2 ಹಾಕ್ಕೊಂಡೆ ಅಷ್ಟೇ. ಇದನ್ನು ಬಾಯ್ಲ್ಡ್ ಆಗಕ್ಕೆ ಬಿಟ್ಬಿಡ್ತೀನಿ. ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಬೇಕು. ಸಾಲ್ಟ್ ಆ್ಯಡ್ ಮಾಡ್ಕೊಂಡು ಇದನ್ನು ಬಾಯ್ಲ್ಡ್ ಆಗಕ್ಕೆ ಬಿಡಬೇಕು. ಸ್ವಲ್ಪ ಟೈಮ್ ತೊಗೊಳತ್ತೆ ಇದು ಬಾಯ್ಲ್ಡ್ ಆಗಕ್ಕೆ, ಅದಕ್ಕೆ ಇಲ್ಲಿ ಸ್ವಲ್ಪ ಬೇಗ ಇಕ್ಬಿಟ್ಟೆ ನಾನು. ಇದು ಸ್ವಲ್ಪ ದೊಡ್ಡ ಪಾತ್ರೆನೇ ಇಕ್ಕೊಬೇಕು, ಯಾಕಂದರೆ ಚಿಕ್ಕ ಪಾತ್ರೆ ಇಕ್ಕೊಂಡ್ರೆ ಮತ್ತು ನೀರು ಬಗ್ಸ್ಕೊಳಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ನಾನು 5 ಲೀಟ್ರ್ ಕುಕ್ಕರ್ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನೆಲ್ಲ ದೊಡ್ಡ ಪಾತ್ರೆ ಇಕ್ತಾಯಿದ್ದೆ, ಅದನ್ನು ತೊಳೆಯೋಕ್ಕಾಗಿದ್ದೀನಿ ಅಂತ ಹೇಳ್ಬಿಟ್ಟು ಕುಕ್ಕರ್ ಇಕ್ಕಿದ್ದೀನಿ ಇವಾಗ. ಇದು ನೋಡಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ. ಇಲ್ಲಿ ನೋಡಿ ಏಲಕ್ಕಿ ಹಾಕೋದು ಆವಾಗಲೇ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಇವಾಗ ಹಾಕ್ತಾಯಿದ್ದೀನಿ ಏಲಕ್ಕಿನ. ಈ ಥರ ಪ್ರಾಸೆಸ್ಸಲ್ಲಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡು ಟ್ರೈ ಮಾಡಿದ್ರೆ ಆಮೇಲೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಕೂಡ ಟ್ರೈ ಮಾಡ್ಬೋದು. ಆಮೇಲೆ ಲೆಮನ್ ಹಾಕ್ಕೊತಾ ಇದ್ದೀನಿ, ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಈಟಿಗೆ ಕೂಡ ಒಳ್ಳೆಯದು, ಈಟಾಗದಿರ ಇರುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಇದ್ದಾಗೆ ನೀವು ಆಫ್ ಮಾಡ್ಕೊಂಬಿಡಿ. ಇನ್ನು ಸ್ವಲ್ಪ ಫ್ರೈ ಮಾಡೋಕ್ಕೆ ಹೋದರೆ ಮತ್ತು ಎತ್ತದಾಗ ಅದು ಸೀದೋ ಥರ ಆಗೋಗುತ್ತೆ. ಅದಕ್ಕೆ ನಾನು ಇವಾಗ ಎತ್ತು ಬಿಡ್ತಾ ಇದ್ದೀನಿ. ಈ ಥರ ಎತ್ಕೊಬೋದು. ಬೇಕಂದರೆ ನೀವು 2 ಆನಿಯನ್ಸ್ ಆ್ಯಡ್ ಮಾಡಿದ್ದೀನಲ್ವ, 1.5 ಕೂಡ ಆ್ಯಡ್ ಮಾಡ್ಕೊಬೋದು. ನಂಗೆ ಸ್ವಲ್ಪ ಮಸಾಲ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು, ಅದಕ್ಕೆ ನಾನು 2 ಹಾಕ್ಕೊಂಡಿದ್ದೀನಿ. ನಮಗೆಲ್ಲ ಮಸಾಲ ಸ್ವಲ್ಪ ಜಾಸ್ತಿ ಖಾರವಾಗಿದ್ರೇ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಖಾರ ಕೂಡ 1.5 ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ನಮ್ಮ ಮಸಾಲೆಗಳು ನಮ್ಗೆ ಎಷ್ಟು ಮಸಾಲ ಬೇಕು ಅಂತ ಅಷ್ಟು ಆ್ಯಡ್ ಮಾಡ್ಕೊಬೋದು. ನಾನೆಲ್ಲ ಒಂದು ಮೀಡಿಯಮ್ ಫ್ಲೇವರ್ ಅಷ್ಟೇ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ನಾವು ಬೇಕಾದ್ರೆ ಗಂಟಿಯಲ್ಲಿ ಕೂಡ ಕಲಿಸ್ಕೋಬೋದು, ಆದರೆ ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅದೊಂಥರ ಟೇಸ್ಟ್ ನಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ. ಇದಕ್ಕೆ ನಾವು ಫ್ರೈ ಮಾಡಿರ್ತೀವಲ್ವ ಆನಿಯನ್ಸ್, ಅದೇ ಎಣ್ಣೆ ಹಾಕ್ಕೊಂಡು ಇನ್ನೂ ಸಖತ್ತು ಟೇಸ್ಟ್ ಬರುತ್ತೆ.
ಸಪ್ರೇಟ್ ಬೇರೆ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊತಾರೆ ತುಂಬ ಜನ. ನಾನು ಇದನ್ನೇ ಆ್ಯಡ್ ಮಾಡ್ತೀನಿ. ಇದನ್ನು ಆ್ಯಡ್ ಮಾಡಿದಾಗ ನನಗೆ 3 ಸರಿ ಟೇಸ್ಟ್ ಬಂತು. ಅದೊಂದು ನಂಬಿಕೆ, ಅದಕ್ಕೆ ನಾನು ಅದನ್ನೇ ಆ್ಯಡ್ ಮಾಡಿಕೊಂಡೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿ ಆ್ಯಡ್ ಮಾಡ್ಕೊಬೋದು. ಮತ್ತು ನಾನು ಚಿಕನ್ ಮಸಾಲ, ಬಿರಿಯಾನಿ ಪೌಡ್ರು ಸ್ವಲ್ಪ ಕಮ್ಮಿ ಆಯ್ತೇನೋ ಅನ್ನಿಸ್ತು. ಅದಕ್ಕೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಮತ್ತೆ ಕಲಿಸ್ಕೊತಾ ಇದ್ದೀನಿ. ಯಾಕಂದ್ರೆ ನಾವು ಹೇಳಿದ್ನಲ್ವ ಮಸಾಲ ಸ್ವಲ್ಪ ಜಾಸ್ತಿ ತಿಂತೀವಿ, ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ನೀಟಾಗಿ ಕಲಸಿಕೊಂಡು ಇದನ್ನು ಅವರು ನಾರ್ಮಲಾಗಿ ಹೈದ್ರಾಬಾದಿ ಬಿರಿಯಾನಿ ಮಾಡೋರು ಏನು ಮಾಡ್ತಾರೆ ಅಂದರೆ ಒಂದು ನೈಟು ಮ್ಯಾಗ್ನೇಷನ್ ಮಾಡ್ತಾರೆ, ಇಲ್ಲ 1 hour 2 hour ಮುಂಚೆ ಮಾಡ್ತಾರೆ. ನಾನು ಈಸಿಯೆಸ್ಟ್ ಪ್ರಾಸೆಸ್ ಅಂತ ಹೇಳೋದ್ನಲ್ವ, ಅದಕ್ಕೆ ನಾನು ಏನೂ ಮಾಡಲ್ಲ, ಅವಾಗೇ ಇಕ್ಬಿಡ್ಬೋದು ಗ್ಯಾಸ್ ಮೇಲೆ. ನೋಡಿ ಇಕ್ತಾ ಇದ್ದೀನಿ ಇಲ್ಲಿ ಇಕ್ಕೊಂಡು ಇದನ್ನು ಸ್ಲಿಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ಇದನ್ನು ಇಲ್ಲಿ ಕುಕ್ ಆಗ್ತಾ ಇರಬೇಕು. ಇಲ್ಲಿ ಪಕ್ಕದಲ್ಲಿ ಹಂಗೆ ನೀರು ಬಾಯ್ಲ್ಡ್ ಆಗ್ತಾ ಇರಬೇಕು. ಇದೇ ಸ್ಪೆಷಾಲಿಟಿ, ಈಸಿಯೆಸ್ಟ್ ಪ್ರಾಸೆಸ್ ಅಂತೇಳಿದ್ದು. ನಾರ್ಮಲಾಗಿ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ ಹೈದ್ರಾಬಾದ್ ದಮ್ಮೀರಿ ಹಂಗೆ ಇಟ್ಬಿಡ್ತಾರೆ, ಇದ್ರ ಮೇಲೆ ಅಕ್ಕಿ ಹಾಕ್ಬಿಟ್ಟು ಇಕ್ಬಿಡ್ತಾರೆ. ಮತ್ತು ಅಕ್ಕಿ 50% ಬೆಂದಿರೋದು, 70% ಬೆಂದಿರೋ ಈ ಥರ ಆ್ಯಡ್ ಮಾಡ್ಕೊತಾ ಹೋಗ್ತಾರೆ. ಯೂಟ್ಯೂಬಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಇದ್ರ ಏನಿಲ್ಲ, ಈ ಥರ ಕುಕ್ ಮಾಡ್ಕೊಂಡು ಈ ಚಿಕನ್ ಒಂದು 60% ಕುಕ್ ಆಗೋಗುತ್ತೆ. ಈ ಥರನೇ ಕುಕ್ ಆಗೋದ್ಮೇಲೆ ಮತ್ತೆ ನಾವು ಅಕ್ಕಿ ಬಾಯ್ಲ್ ಮಾಡಿ ಇಡ್ತೀವಲ್ವ, ಅಕ್ಕಿನ ಇದ್ರಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಆವಾಗ ನಮಗೆ ಈಸಿಯೆಸ್ಟಾಗಿ ಟೇಸ್ಟಿಯಾಗಿ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಪಕ್ಕದಲ್ಲೇ ಇಕ್ಕಿದ್ದೀನಿ, ಅದು ಕುದೀತಾ ಇದೆ, ಇದು ಕುದೀತಾ ಇದೆ. ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುದ್ದಾದಮೇಲೆ ನಾನು 1.5 ಗ್ಲಾಸ್ ತೊಗೊಂಡೆ ಅಂತ ಹೇಳಿದ್ನಲ್ವ, ನೀವು ಬೇಕಂದರೆ ಸಣ್ಣಕ್ಕಿನೂ ಯೂಸ್ ಮಾಡ್ಬೋದು. ಸೋನಾ ಮಸೂರಿ, ಬಾಸುಮತಿ ಯೂಸ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಹೈದ್ರಾಬಾದ್ರಲ್ಲೆಲ್ಲ ಬಾಸುಮತಿನೇ ಯೂಸ್ ಮಾಡ್ತಾರೆ. ನಾನು ಕೂಡ ಇಲ್ಲಿ ಬಾಸುಮತಿನೇ ಯೂಸ್ ಮಾಡಿದ್ದೀನಿ. ಏನಪ್ಪ ಅಂದರೆ ನಾನು ಫ್ಲಿಪ್ಕಾರ್ಟಲ್ಲಿ ಬಾಸುಮತಿ ಅಕ್ಕಿ ಆರ್ಡ್ರ್ ಮಾಡಿದ್ದೆ. ಅದರಲ್ಲಿ ಏನಾಗಿದೆ ಅಂದರೆ ಅವರು ನುಚ್ಚು ಥರ ಇರೋ ಬಾಸುಮತಿ ಕೊಟ್ಟಿದ್ದಾರೆ. ಸ್ವಲ್ಪ ಕಮ್ಮಿ ರೇಟ್ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದೆ. 5 kg ಬ್ಯಾಗ್ ಬಂದು 300. ಸರಿ ಅಂತ ಹೇಳ್ಬಿಟ್ಟು ನಾನು ಆರ್ಡ್ರ್ ನೋಡಿದ್ರೆ ನುಚ್ಚು ಥರ ಕೊಟ್ಟಿದ್ದಾರೆ. ನೋಡಿ ಆದ್ರೂ ಸ್ವಲ್ಪ ಉದ್ದನೇ ಇದೆ, ಬಾಸುಮತಿಗಿಂತ ಅರ್ಧ ಉದ್ದ ಅಷ್ಟು ಬರುತ್ತೆ. ಟೇಸ್ಟ್ ಎಲ್ಲ ಸೇಮ್ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನೇನು ಅವಾಗ ಫೀಲ್ ಆದೆ, ಮತ್ತು ಬಿಟ್ಟೆ. ಅದರ ಟೇಸ್ಟ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಮಾಡ್ತಾಯಿದ್ದೀನಿ ಬಿರಿಯಾನಿಗೆಲ್ಲ ಹಾಕ್ಕೊಂಡು. ಈ ಥರ ನಾನು ಇವಾಗ ಪ್ರೆಸ್ ಮಾಡೋಣಲ್ವ, 2 ಪೀಸ್ ಹಾಕಬೇಕು. 2 ಪೀಸ್ ಆದರೆ ಅದು ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಚಿಕನ್ ಕೂಡ ಬೆಂದಿರುತ್ತೆ. ಆಮೇಲೆ ಬೆಂದಾದಮೇಲೆ ಇವಾಗ ನಾವು ಅಕ್ಕಿನ ಎತ್ತಿ ಇದೆಲ್ಲ ಡ್ರೈನ್ ಮಾಡಿಕೊಂಡು ಹಾಕ್ಕೋಬೇಕು. ನೀರೇನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಆಮೇಲೆ ಅದು ಅನ್ನ ಎಲ್ಲ ಗಂಜಿ ಆ ಥರ ಹೋಗುತ್ತೆ. ಸ್ವಲ್ಪ ಉದ್ರಾಗೆ ಚೆನ್ನಾಗಿ ಬರಬೇಕಂದ್ರೆ ನಾವು ಅಕ್ಕಿನ ಹಂಗೆ ಎತ್ತು ಹಾಕ್ಕೊಬೇಕು. ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ನೆನಪಿಟ್ಕೋಬೇಕಂದ್ರೆ ಇದರಲ್ಲಿ ಟೇಸ್ಟ್ ಮಾಡೋಕ್ಕಾಗಲ್ಲ, ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ. ಇದು ಮ್ಯಾಗ್ನೇಷನ್ ಮಾಡ್ತಿರಲ್ವ, ಆವಾಗ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಂಬಿಡಿ, ಉಪ್ಪು ರೋಸ ಹೋಗುತ್ತೆ. ಮೀಡಿಯಮಾಗಿ ಹಾಕ್ಕೊಂಡು ಮತ್ತು ಅಕ್ಕಿಯಲ್ಲಿ ಕೂಡ ಸಾಲ್ಟ್ ಹಾಕ್ಕೊಳ್ಳಿ, 1-2 ಸ್ಪೂನ್ ಅಷ್ಟು. ಈ ಥರ ನೋಡಿ ಹೆಂಚು ಮೇಲೆ ಪಾತ್ರೆ, ಪ್ಲೇಟು ಮತ್ತು ಒಂದು ನಾನು ಇಕ್ಕಿದ್ನಲ್ವ ಕುಕ್ಕರಲ್ಲಿ ನೀರು, ಆ ನೀರು ಫುಲ್ಲು ಇಕ್ಕಿಬಿಟ್ಟು ನಾನು 20 ಮಿನಿಟ್ಸ್ ಬಿಟ್ಟಿದ್ದೆ. 20 ಮಿನಿಟ್ಸು ಸ್ಲಿಮ್ಮಲ್ಲಿ ಬಿಟ್ಟು ಆಮೇಲೆ ಇವಾಗ ನಾನು ನೋಡಿಸ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಆಗಿದೆ. ಎಷ್ಟು ಚೆನ್ನಾಗಿ ಹೂವು ಥರ ಬಿಟ್ಕೊಂಬಿಟ್ಟಿದೆ ಅನ್ನ. ಈ ಥರ ರೆಡಿ ಆಗಿರುತ್ತೆ. ನೋಡಿ ಎಷ್ಟು ಸಾಕಾಗಿ ಬಂದಿದೆ ಅಂದರೆ ಸೇಮ್ ಹೈದ್ರಾಬಾದಿ ಬಿರಿಯಾನಿನೇ. ಟೇಸ್ಟ್ ಕೂಡ ಸೇಮ್ ಹಂಗೆ. ಯಾಕಂದರೆ ನನಗೆ ಗೊತ್ತಿಲ್ಲ ಹೈದ್ರಾಬಾದಿ ಬಿರಿಯಾನಿ ಟೇಸ್ಟ್ ಹೆಂಗಿರುತ್ತೆ ಅಂತ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಹೈದ್ರಾಬಾದಲ್ಲಿ, ಅದಕ್ಕೆ ನಂಗೆ ಗೊತ್ತಿಲ್ಲ. ನಾನು ಮಾಡಿರೋದು ನನಗೆ ಹೈದ್ರಾಬಾದಿ ಬಿರಿಯಾನಿ, ಅದಕ್ಕೆ ಹೇಳ್ತಿದ್ದೀನಿ. ನೋಡೋಕ್ಕೆಲ್ಲ ಸೇಮ್ ಆ ಥರ ಬಂದಿದೆ ಅಂದರೆ ಟೇಸ್ಟ್ ಕೂಡ ಆ ಥರ ಇರುತ್ತೆ ಅನ್ಕೊತಾ ಇದ್ದೀನಿ. ನನಗೂ ಗೊತ್ತಿಲ್ಲ, ಟ್ರೈ ಮಾಡಿ ಕಂಪಲ್ಸರಿ. ಸೂಪರಾಗಂತೂ ಇರುತ್ತೆ. ಇದಕ್ಕೆ ಏನು ಗ್ರೇವಿನೇ ಬೇಕಾಗಿಲ್ಲ. ನಾರ್ಮಲ್ ನಾವು ಮಾಡೋ ಪಲಾವ್ಗೆಲ್ಲ ಗ್ರೇವಿ ಬೇಕನ್ಸುತ್ತೆ, ಇಲ್ಲ ಮೊಸರು ಬಜ್ಜಿ ಆದರೂ ಹಾಕ್ಕೊತಿರ್ತೀವಿ. ನಾನು ಏನು ಹಾಕ್ಕೊಳಲ್ಲ, ಹಂಗೆ ತಿಂತೀನಿ. ಸಕ್ಕ ಟೇಸ್ಟಾಗಿರುತ್ತೆ. ಈ ಟೈಮಲ್ಲಿ ಕೂಡ ನೀವು ಬೇಕಂದ್ರೆ ಚೆಕ್ ಮಾಡಿ ಸಾಲ್ಟ್ ಕಮ್ಮಿ ಆದ್ರೆ ಹಾಕ್ಕೊಬೋದು. ನಾನು ಕಮ್ಮಿ ಆಯಿತು, ಲಿಟ್ಲ್ ಬಿಟ್ ನಾನು ಆ್ಯಡ್ ಮಾಡಿಕೊಂಡೆ. ಬಿಸಿ ಇದ್ದಾಗೆ ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಟೇಸ್ಟ್ ಮಾಡಿ ಹಾಕ್ಕೊಬೋದು. ಸೂಪರಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದ್ರೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.